ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು ICSE ಬೋರ್ಡ್ನ 10ನೇ ತರಗತಿಯ ನಾಟಕವಾದಂತಹ ಹೂವಿ ನಾಟಕದ ದೃಶ್ಯ 9ರ ವಿವರಣೆಯನ್ನು ತಿಳಿದುಕೊಳ್ಳೋಣ. ದೃಶ್ಯ 9ರ ಪಾತ್ರಗಳು ಕುದುರೆ ಮತ್ತು ಬೆಳ್ಳಿ. ದೃಶ್ಯದ ಆರಂಭದಲ್ಲಿ ಕುದುರೆ ಲಾಯದ ಒಳಗೆ ಕುದುರೆ ಇರುತ್ತೆ. ಬೆಳ್ಳಿ ಆ ಕುದುರೆ ಲಾಯದ ಹೊರಗಿರುವಂತಹ ಗಿಡ ಬಳ್ಳಿಗಳಿಗೆ ನೀರನ್ನು ಎರೆಯುವುದಕ್ಕಾಗಿ ತುಂಬಿದ ಕೊಡದೊಂದಿಗೆ ಬಂದಿದ್ದಾಳೆ. ಕುದುರೆ ಕೇಳುತ್ತೆ, ಏನಕ್ಕ ಗಿಡಕ್ಕೆ ನೀರು ಹಾಕೋದಕ್ಕೆ ನೀನೇ ಬಂದಿದ್ಯಾ ಇವತ್ತು ಅಂತ. ಆಗ ಬೆಳ್ಳಿ ಹೇಳ್ತಾಳೆ, ಮರ ಗಿಡಕ್ಕೆ ನೀರು ಹಾಕೋದಕ್ಕೆ ಮನುಷ್ಯರಲ್ದೆ ಇನ್ನೇನು ಮರ ಬರ್ತಾವ ಮತ್ತೆ ಅಂತ ಕೋಪದಿಂದ ಕುದುರೆ ಬಳಿ ಮಾತಾಡ್ತಾಳೆ. ಆಗ ಕುದುರೆ ಹೇಳುತ್ತೆ, ಅಲ್ಲ ಇವತ್ತು ಮನೆಗೆಲ್ಸದ ಹುಡುಗಿರು ಬಂದಿಲ್ವಾ ಅಂತ ಕೇಳಿದೆ ಅಷ್ಟೇ ಅಂತ. ಆಗ ಬೆಳ್ಳಿ ಹೇಳ್ತಾಳೆ, ದುಡಿಯೋದಕ್ಕೆ ನಾನು ಬಿಟ್ಟು ಬಿದ್ದಿರುವಾಗ ಮನೆಗೆಲ್ಸದ ಹುಡುಗಿರು ಯಾಕೆ ಬರ್ಬೇಕು ಹೇಳು ಅಂತ ಮತ್ತೆ ಅದೇ ಕೋಪವನ್ನು ಮುಂದುವರಿಸ್ಕೊಳ್ತಾ ಮಾತಾಡ್ತಾಳೆ. ಕೊನೆಗೆ ಕುದುರೆ ಕೇಳುತ್ತೆ, ಯಾಕೆ ಅಕ್ಕ ಇವತ್ತು ನಿನ್ನ ಮಾತಿನ ವರಸೆನೇ ಬೇರೆ ಆಗಿಬಿಟ್ಟಿದೆ, ಯಾಕೆ ಇಷ್ಟೊಂದು ಕೋಪ ಅಂತ ಕೇಳುತ್ತೆ. ಆಗ ಬೆಳ್ಳಿ ಹೇಳ್ತಾಳೆ, ಮತ್ತೆ ಕೋಪ ಆಗದೆ ಇರುತ್ತಾ, ಇನ್ನೇನಣ್ಣ ನೋಡು ಕೈ ತುಂಬ ಎಷ್ಟು ಗಾಯಗಳಾಗಿವೆ, ಬಾವಿ ನೀರನ್ನು ಸೇದಿ ಸೇದಿ ಹೇಗಾಗಿದೆ ನೋಡು ನನ್ನ ಕೈನ ಒಂದ್ಸಲ ಸರಿಯಾಗಿ ಅಂತ ಬೆಳ್ಳಿ ಕೇಳ್ತಾಳೆ. ಬೆಳ್ಳಿಯ ಆ ಗಾಯಗೊಂಡಿರುವಂತಹ ಕೈಯನ್ನು ನೋಡ್ತಿದ್ದಂಗೆ ಕುದುರೆ ಮನಸ್ಸು ಚುರ್ರನ್ನುತ್ತೆ. ಅಯ್ಯಯ್ಯೋ ಏನಕ್ಕ ಹೀಗಾಗ್ಬಿಟ್ಟಿದೆ, ಹೊನ್ನಣ್ಣಂಗೆ ತೋರ್ಸತ್ತಾನೆ, ಅವನು ಈ ನಿನ್ನ ಕೈ ನೋಡಿದ್ರೆ ಅದಕ್ಕೆ ಮದ್ದುಗಿದ್ದು ಅಂದರೆ ಔಷಧಿ ಏನಾದರೂ ಮಾಡಿಸ್ತಿದ್ದ ಅಂತ ಕುದುರೆ ಕನಿಕರದಿಂದ ಹೇಳುತ್ತೆ. ಆಗ ಬೆಳ್ಳಿ ಹೇಳ್ತಾಳೆ, ಅಯ್ಯೋ ಹುಚ್ಚಪ್ಪ, ಅಣ್ಣನ ಕತೆ ಯಾಕೆ ಹೇಳ್ತೀಯ, ಅವನಿಗೆ ಅತ್ತಿಗೆ ಜೊತೆಲಿ ಸರಸಾಡೋದಕ್ಕೆ ಸಮಯ ಸಾಕಾಗ್ತಿಲ್ಲ, ಅಂಥದ್ರಲ್ಲಿ ಅವನು ಬಂದು ನನ್ನ ಗೋಳನ್ನು ಕೇಳ್ತಾಣ ಅಂತ ಹೇಳಿ ಬೆಳ್ಳಿ ತನ್ನ ಬೇಸರವನ್ನು, ಆ ಕೋಪದ ಕಾರಣವನ್ನು ಹೇಳ್ಕೊಳ್ತಾಳೆ ಕುದುರೆಗೆ. ಅದಕ್ಕೆ ಕುದುರೆ, ಯಾಕಕ್ಕ ಹಾಗೆ ಅನ್ಕೋತೀಯ, ನೀನು ಅಂದರೆ ಜೀವ ನಿಮ್ಮ ಅಣ್ಣಂಗೆ, ನೀನು ಹಾಗೆಲ್ಲ ತಪ್ಪಾಗಿ ತಿಳ್ಕೊಬೇಡ ನಮ್ಮ ಹೊನ್ನಣ್ಣನ ಬಗ್ಗೆ ಅಂತ ತನ್ನ ಸ್ನೇಹಿತನ ಪರವಾಗಿ ಕುದುರೆ ಸಮಾಧಾನವನ್ನು ಮಾಡುತ್ತೆ. ಅದಕ್ಕೆ ಬೆಳ್ಳಿ ಹೇಳ್ತಾಳೆ, ಅದೆಲ್ಲ ಹಳೆ ಕತೆ ಆಗೋಯ್ತು ಬಿಡು, ನಿನ್ನೆ ಬೆಳಿಗ್ಗೆ ಅವರ ಮಲಗೋ ಮನೆ ಕಿಟಕಿ ಇದೆಯಲ್ಲ ಅದರ ಆಚೆ ರಾಶಿ ರಾಶಿ ಹೂವನ್ನು ಸುರಿದಿದ್ರು, ಯಾರಿಗೆ ಗೊತ್ತು ಹೂವನ್ನೇ ಹಾಸ್ಕೊಂಡು ಮಲಗಿದ್ರೋ ಏನೋ, ಮಲಗಲಿ, ನನಗೆ ಅದರಿಂದ ಏನೂ ಬೇಜಾರಿಲ್ಲ, ನಾನು ಅದನ್ನು ಬೇಡ ಅಂತ ಹೇಳೋದೂ ಇಲ್ಲ, ಆದರೆ ತಗೋ ಬೆಳ್ಳಿ ಮುಡ್ಕೋ ಅಂತ ನನಗೆ ಒಂದಾದರೂ ಹೂ ಕೊಡೋದು ಬೇಡವ ನಮ್ಮಣ್ಣ. ಅತ್ತಿಗೆ ಈ ಮನೆಗೆ ಬಂದಮೇಲೆ ಅವರ ಅಕ್ಕನೂ ಹೂ ಮಾರೋದಕ್ಕೆ ಬರ್ತಾ ಇಲ್ಲ ಬೇರೆ, ನನಗೆ ಹೂವು ಅಂದರೆ ಅಷ್ಟೊಂದು ಇಷ್ಟ, ಆ ಹೂವಿಗೋಸ್ಕರನೇ ಇಷ್ಟೆಲ್ಲ ಹುಡುಕಾಟ ತಪನಗಳನ್ನೆಲ್ಲ ಪಟ್ಟು ಹುಡುಕಿ ಕರೆದುಕೊಂಡು ಬಂದರೆ, ಈಗ ಆ ಹೂವಲ್ಲಿ ನನಗೆ ಒಂದೇ ಒಂದೂ ಕೂಡ ಸಿಗ್ತಿಲ್ಲ ಅಂತಂದರೆ ನನಗೆ ಬೇಜಾರಾಗೋದಿಲ್ವಾ ಅಂತ ಹೇಳಿ ಬೆಳ್ಳಿ ತನ್ನ ಬೇಸರವನ್ನು, ತನ್ನ ಸಂಕಟವನ್ನು ಕುದುರೆಯ ಜೊತೆ ಹೇಳ್ಕೊತಾಳೆ. ಅದಕ್ಕೆ ಕುದುರೆ ಹೇಳುತ್ತೆ, ಏನೋ ಬಿಡು, ನನ್ನ ಕುದುರೆ ಬುದ್ಧಿಗೆ ಇದೆಲ್ಲ ತಿಳಿಯೋದಿಲ್ಲ, ಏನೋ ನಿನ್ನ ಸಮಾಧಾನ ಮಾಡೋಣ ಅಂತ ಮಾತಾಡಿಸ್ದೆ, ನೀನು ಹೇಳೋದು ಸರಿಯೇ ಇರ್ಬೋದು ಅಂತ ಹೇಳಿ ಕುದುರೆ ಸುಮ್ಮನಾಗುತ್ತೆ. ಆಗ ಬೆಳ್ಳಿ ಹೇಳ್ತಾಳೆ, ನಾನು ನಿನ್ನ ಹಾಗೆ ಕುದುರೆನೇ ಆಗಿದ್ದಿದ್ರೆ ಚೆನ್ನಾಗಿರ್ತಿತ್ತು ನೋಡು ಅಂತ. ಅದಕ್ಕೆ ಕುದುರೆ ಬೆಳ್ಳಿಗೆ, ಛೇ ಯಾಕೆ ಹಾಗಂತೀಯ ಅಕ್ಕ ಅಂತ ಕೇಳತ್ತೆ. ಆಗ ಬೆಳ್ಳಿ ಹೇಳ್ತಾಳೆ, ಹುಟ್ಟಿಸಿದ ದೇವರು ಹುಲ್ ಮೇಯಿಸ್ದೇ ಇರ್ತಾನ ಅಂತ ತೆಪ್ಪಗೆ ಲಾಯದಲ್ಲಿ ಬಿದ್ಕೊಂಡಿರ್ಬೋದಿತ್ತು ನಿನ್ನ ಹಾಗೇನೆ ಅಂತ ಹೇಳ್ತಾಳೆ. ಇಲ್ಲಿ ಲಾಯ ಅಂತಂದರೆ ಕುದುರೆಯನ್ನು ಕಟ್ಟುವಂತಹ ಜಾಗ. ಹೇಗೆ ನಾವು ಹಸುಗಳನ್ನ ಕಟ್ಟುವಂತಹ ಜಾಗವನ್ನು ಕೊಟ್ಟಿಗೆ ಅಂತ ಕರಿತೀವಿ, ಹಾಗೆ ಕುದುರೆಯನ್ನು ಕಟ್ಟುವಂತಹ ಜಾಗವನ್ನು ಲಾಯ ಅಂತ ಹೇಳಿ ಕರಿತೀವಿ. ಮುಂದೆ ಕುದುರೆ ಹೇಳುತ್ತೆ, ಹುಲ್ಲು ಅಂದ್ಕೂಡ್ಲೆ ನೆನಪಾಯ್ತು ನೋಡು, ಬೆಳಿಗ್ಗೆ ಆಳು ಮಕ್ಕಳು ನನಗೆ ಹುರುಳಿ ಕೂಡ ಹಾಕಿಲ್ಲ, ಹುಲ್ಲು ಕೂಡ ಹಾಕಿಲ್ಲ, ಬೆಳಗ್ಗೆಯಿಂದ ಹಸ್ಕೊಂಡಿದ್ದೀನಿ ಗೊತ್ತಾ ಅಂತ ಕುದುರೆ ಈಗ ತನ್ನ ಸಂಕಟವನ್ನು ಬೆಳ್ಳಿಗೆ ಹೇಳುತ್ತೆ. ಅದಕ್ಕೆ ಬೆಳ್ಳಿ ಕುದುರೆಗೆ ಹೇಳ್ತಾಳೆ, ಹೌದು ಬಿಡು, ಆಗಿದ್ರೂ ಆಗಿರುತ್ತೆ, ಎಲ್ಲ ಇವಾಗ ಅತ್ತಿಗೆ ಮನೆಗೆ ಬಂದಮೇಲೆ ನಮ್ಮ ಅತ್ತಿಗೆದೇ ಕಾರ್ಬಾರು, ಅತ್ತಿಗೆದೇ ದರ್ಬಾರು, ಎಲ್ಲೋ ಅವಳೇ ಹೇಳಿರ್ಬೋದೇನೋ ಯಾರು ಕುದುರೆಗೆ ಹುಲ್ಲು ಹಾಕಬೇಡಿ ಅಂತ, ಅವಳು ಹೇಳ್ದಂಗೆ ಇವಾಗೆಲ್ಲ ಮನೇಲಿ ನಡೀತಾ ಇರೋದು ಅನ್ನೋಂತಹ ರೀತಿಯಲ್ಲಿ ಬೆಳ್ಳಿ ಹೂವಿಯ ಮೇಲೆ ತನ್ನ ಆರೋಪವನ್ನು ಕುದುರೆಗೆ ಹೇಳ್ಕೊತಾಳೆ. ಅದಕ್ಕೆ ಕುದುರೆ ಮನಸ್ಸಿನಲ್ಲಿ ಅಂದ್ಕೊಳ್ಳುತ್ತೆ, ಅನಿಷ್ಟಕ್ಕೆಲ್ಲ ಶನೀಶ್ವರನೇ ಗುರಿನಾ,
ಅಂತ ಹೇಳುತ್ತೆ. ಅದಕ್ಕೆ ಬೆಳ್ಳಿ ಹಂಗಿಸ್ಬಿಟ್ಟು, ಹೌದು ಅನಿಷ್ಟಕ್ಕೆಲ್ಲ ಶನೀಶ್ವರನೇ ಗುರಿ, ನಿನ್ನ ಮುಂದೆ ಬಡ್ಕೊಂಡೆ ನೋಡು, ನನ್ನ ತಪ್ಪಾಯಿತು, ಕತ್ತೆ ಮುಂದೆ ಕಿಂದ್ರಿ ಬಾರಿಸ್ದಂಗೆ ಆಯಿತು ಅಂತ ತನ್ನ ಬಗ್ಗೆ ತಾನೇ ಬೈಕೊಂಡು ಅಣ್ಣನ ಹೇಗಾದರೂ ಮಾಡಿ ಒಪ್ಪಿಸ್ಬಿಟ್ಟು ಅತ್ತಿಗೆನ ಹೊನ್ನೆ ತೋಪಿಗೆ ಉಯ್ಯಾಲೆ ಆಡೋದಕ್ಕೆ ಅಂತ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ತೋರಿಸ್ತೀನಿ ನನ್ನ ಒಂದು ವ್ಯಕ್ತಿತ್ವ ಹೇಗೆ ಅಂತ, ನನ್ನ ಒಳಗಡೆ ಇರುವಂತಹ ಕೋಪ ಬೇಜಾರು ಏನು ಅಂತ ಬೆಳ್ಳಿ ಹೇಳ್ತಾಳೆ. ಅಂದರೆ ಹೊನ್ನೆ ತೋಪಿಗೆ ಕರ್ಕೊಂಡು ಹೋಗಿ ತನ್ನ ಹಿಕ್ಮತ್ತನ್ನು, ಅಂದರೆ ತನ್ನ ಕೋಪವನ್ನೆಲ್ಲ ತೀರಿಸ್ಕೊತೀನಿ, ತಾನು ಯಾರು, ತನ್ನ ಒಂದು ಮನಸ್ಥಿತಿ ಏನು, ತನ್ನ ಕೈಯಲ್ಲಿ ಏನೆಲ್ಲ ಮಾಡೋಕ್ಕಾಗ್ಬೋದು ಅನ್ನುವಂತಹದ್ದನ್ನು ತೋರಿಸ್ತೀನಿ ಅಂತ ಬೆಳ್ಳಿ ಇಲ್ಲಿ ಕುದುರೆಗೆ ಹೇಳ್ತಾಳೆ. ಮುಂದಿನ ದೃಶ್ಯಗಳ ವಿವರಣೆಗಾಗಿ ನಿರಂತರವಾಗಿ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.